ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಏನು ಒಂದು ವಿಷಯ ಅನ್ನೋದೇ ಗೊತ್ತಿಲ್ಲ. ಪ್ರೋಮೋ ಮಾತ್ರ ಬೆಂಕಿ ಬಿರುಗಾಳಿನೇ ಎಬ್ಬಿಸೋ ತರ ಆಗಿದೆ ಗುರು. ಇವರು ಜಗಳ ಆಡೋದೇ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದಾರ ಏನೋ ಗೊತ್ತಿಲ್ಲ. 16 ಜನನು ಸೇರ್ಕೊಂಡು ಲಾಯರ್ ಜಗದೀಶ್ ಮೇಲೆ ಮುಗಿ ಬಿದ್ದುಬಿಟ್ಟಿದ್ದಾರೆ. ಏನ್ ವಿಷಯ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಲಾಯರ್ ಜಗದೀಶು ಸುಮ್ಮನೆ ಫುಲ್ ರ್ಯಾಶ್ ಆಗಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಮುಖವಾಡ ಹಾಕೊಂಡು ಜೀವನ ಮಾಡ್ತಿದ್ದಾರೆ. ನನ್ನ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಿದೆ, ಹೋಗಲ್ಲಿ ಬಾರಲ್ಲಿ ಹಾಗೆ ಹೀಗೆ ಹೊಡಿಯೋ ಮಟ್ಟಕ್ಕೆ ಎದೆ ಹಿಡ್ಕೊಂಡು ಎಬ್ಬರ್ಸ್ಕೊಂಡು ನಿಂತ್ಕೊಂಡು ಹೊಡೆದಾಡೋ ಲೆವೆಲ್ಗೆ ಬಂದು ನಿಂತಿದೆ. ಉಗ್ರಂ ಮಂಜು ಆಗಿರ್ಬೋದು, ಮತ್ತೆ ನವಗ್ರಹ ಹೀರೋ ಆಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಮುಗಿ ಬಿದ್ದುಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆಗ ಲಾಯರ್ ಜಗದೀಶ್ ಅವರು ಒಂದ್ ಕಡೆ ಕೂತ್ಕೊಂಡು ನನ್ನ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಿದೆ ಗುರು ಅನ್ನೋ ಒಂದು ಸಿಚುವೇಶನ್ ಸೃಷ್ಟಿ ಆಗ್ಬಿಟ್ಟಿದೆ. ಅಲ್ಲ ಶಿವ, ನಿಮ್ ವ್ಯಾಲ್ಯೂ ಇರೋದಕ್ಕೆ ಶಿವ ನಿಮ್ಮನ್ನ ಬಿಗ್ ಬಾಸ್ ಮನೆಗೆ ಕರೆಸಿರೋದು. ನಿಮ್ ವ್ಯಾಲ್ಯೂನ ನೀವೇ ಡೌನ್ ಮಾಡ್ಕೊಂಡು ನಿಮ್ ವ್ಯಾಲ್ಯೂಗೆ ನೀವೇ ಮಸಿ ಬಳಕೊಂಡು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಾ ಅಷ್ಟೇ. ಜನ, ಕೋಟ್ಯಾಂತರ ಜನ ಈ ಒಂದು ಶೋನ ನೋಡ್ತಿರ್ತಾರೆ. ಮಾತಾಡೋದ್ರ ಬಗ್ಗೆ ನಿಗಾ ಇರಬೇಕು. ಬಾಯಿ ಬಂದಂಗೆ ಹೋಗಲ್ಲೋ ಬರಲ್ಲೋ. ಅಲ್ಲಿ ನೋಡಿದ್ರೆ ರಂಜಿತ್ತು ನಿನ್ನ ವ್ಯಾಲ್ಯೂ ನನ್ನ ಎಕ್ಕಡ ಸಮ ಅಂತ ನೇರವಾಗಿ ಎಕ್ಕಡ ತೋರಿಸ್ತಾ ಇದ್ದಾರೆ. ಏನ್ ನಡೀತಿದೆ ಅನ್ನೋದೇ ಗೊತ್ತಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಇದಕ್ಕೆಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಓವರು ಆಕ್ಷನ್ಗಳು ಇವೆಲ್ಲ ಬೇಕಾಗಿಲ್ಲ ಅನ್ಸುತ್ತೆ. ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾತ್ರ ಮಾಡೋದು ಕಲಿಬೇಕು ನೀವು. ಅದರಲ್ಲಿ ಲಾಯರ್ ಜಗದೀಶನ್ನಂತೂ ಬಿಡಕ್ಕಾಗಲ್ಲ ಗುರು. ಅವ್ರಿಗೊಂಥರ ಏನಪ್ಪಾ ಅಂದ್ರೆ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಗೇಮ್ನ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ. ಒಟ್ನಲ್ಲಿ ಏನೋ ಒಂದು ಸಿಚುವೇಶನ್ ನಡೆದಿದೆ, ಜಗಳ ಜೋರಾಗಿದೆ. ಇವತ್ತಿನ ಎಪಿಸೋಡ್ ನೋಡೋಣ ಗುರು. ಆದ್ರೂ ತಾಳ್ಮೆಯಿಂದ ವರ್ತಿಸ್ರಪ್ಪ. ಇದು ಬರೀ 3 ದಿವಸಕ್ಕೆ ಈ ರೇಂಜಲ್ಲಿ ಉಗ್ರಾವತಾರ ತಾಳ್ಬಿಟ್ಟಿದ್ದೀರಲ್ಲ ಎಲ್ಲರೂ. ಆಶ್ಚರ್ಯ ಆಗ್ತಿದೆ. ಮತ್ತೆ ಸ್ನೇಹಿತರೆ, ಇವನ್ ಪ್ರೋಮೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಇವನ್ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.